ರಘು ಅವ್ರ ಪತ್ರ ಬಂತು. ರಘು ಅವ್ರ ಪತ್ರದಲ್ಲಿ ನಿಮಗೆ ಗಿಲ್ಲಿ ಇರಿಟೇಟ್ ಆಗ್ತಾ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಅವರು ಹೌದು ಸರ್, ನಾನು ತುಂಬಾ ಸರಿ ಅವ್ನು ಹೇಳೋದು ಒಪ್ಕೊಳ್ಳಲ್ಲ, ತುಂಬಾ ಇರಿಟೇಷನ್ ಮಾಡ್ತಾನೆ, ಹಾಗಾಗಿ ನಾನು ಜಾಸ್ತಿ ಇದು ಮಾಡಲ್ಲ. ಜೊತೆಗೆ ಈಗ ಸೂರಜ್ ಬಂದಿದ್ದಾರು, ರಜತ್ ಬಂದ್ಮೇಲೆ ಅವ್ರ ಜೊತೆಲಿ ಇದ್ದಾನೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಗ ಗಿಲ್ಲಿ ಕೇಳಿದಾಗ ಗಿಲ್ಲಿ ಓಪನ್ ಆಗಿ ಹೇಳ್ದ, ಸರ್ ಅಣ್ಣ ನನಗೆ ಧ್ರುವ ಇವರು ರಘು ಎಷ್ಟೇ ಬೇಜಾರು, ರಘುವಣ್ಣ ಎಷ್ಟೇ ಬೇಜಾರು ಮಾಡ್ಕೊಳ್ಳಿ, ಏನೇ ಆದರೂ ಕೂಡ ರಘುವಣ್ಣ ಅಂದ್ರೆ ನನಗೆ ತುಂಬ ಇಷ್ಟ. ಅವಣ್ಣ ಏನೇ ಕೋಪ ಮಾಡ್ಕೊಂಡ್ರು ಕೂಡ, ನನ್ನ ಮೇಲೆ ಏನೇ ಬ್ಲೇಮ್ ಮಾಡಿದ್ರು ಕೂಡ, ನನ್ನ ನೆಗೆಟಿವ್ ಮಾಡಿದ್ರು ಕೂಡ ನಾನು ಅವ್ರ ಮೇಲೆ ಜಾಸ್ತಿ ಪ್ರೀತಿ ಅಂತ ಅವ್ರದ್ದೊಂದು ಒಪ್ಕೊಂಡ್ರು. ಅಷ್ಟಕ್ಕೆ ಮುಗೀತು. ಇನ್ನು ನೆಕ್ಸ್ಟು ಚೈತ್ರ ಕುಂದಾಪುರ ಪತ್ರ ಬಂದ ತಕ್ಷಣ ಸುದೀಪ್ ಅವರ ಯಪ್ಪ ಬದುಕಿದೆ ಅಂತಂದ್ರು. ಅಂದ್ರೆ ಅವ್ರು ಹೋದ್ ಸಾರಿ ಆಟದಲ್ಲಿ ಅವ್ರ ಕೂಗಾಟ, ಅರ್ಚಾಟ, ಚೀರಾಟ ಅಷ್ಟು ಅಬ್ಬರವಾಗಿತ್ತು. ಅದನ್ನ ನೆನೆಸ್ಕೊಂಡು ಹಬ್ಬ ಅಂತಂದ್ರು. ಎಲ್ಲ ಮನೇಲಿದ್ದವರೆಲ್ಲ ನಗಿದ್ರು. ಉತ್ತಮ ಆಗಿದ್ದಕ್ಕೆ ಉತ್ತಮ ಅಂತ ಈಗ ಈ ಸರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಯಾರನ್ನ? ಚೈತ್ರ ಅವ್ರನ್ನ. ಉತ್ತಮ ಕಳಪೆ ಅಂತ ಕೊಡ್ತಾರಲ್ಲ, ಉತ್ತಮ ಅಂತ ಚೈತ್ರ ಅವ್ರನ್ನ ಮಾಡಿ ಕಳಪೆ ಅಂತೇಳಿ ಗಿಲ್ಲಿ ಮಾಡಿ ಜೈಲಲ್ಲಿ ಹಾಕಿದ್ರು. ಉತ್ತಮ ಆಗೋದಕ್ಕೆ ನೀವು ಏನು ತಿನ್ಕೊಂಡು ಬಂದಿರಿ ಅಂತ ಪ್ರಶ್ನೆ ಸಖತ್ತ ಕೇಳಿದ್ರು. ಅದಕ್ಕೆ ಆಕೆ ನಕ್ಳು. ಅದಕ್ಕೆ ನಾನು ಹಿಂದಿನ ಇದರಲ್ಲಿ ನನಗೆ ಸರಿಯಾಗಿ ಆಟ ಆಡಿದ್ನೋ ಇಲ್ವೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಆದರೆ ಈ ಸಲ ಚೆನ್ನಾಗಿ ಆಡಬೇಕು ಅಂತ ಬಂದಿದ್ದೀನಿ, ನನಗೆ ಅವಕಾಶ ಸಿಕ್ಕಿರೋದು ತುಂಬ ಅದೃಷ್ಟ, ಥ್ಯಾಂಕ್ಸ್ ಟು ಬಿಗ್ ಬಾಸ್ ಏನೇನೋ ಹೇಳಿದ್ರು. ಅದಷ್ಟಕ್ಕೆ ಮುಗೀತು. ನೆಕ್ಸ್ಟ್ ಅವ್ರದ್ದಾದ್ಮೇಲೆ ಗಿಲ್ಲಿ ಬೇರೆಯವ್ರಿಗೆ ಇರಿಟೇಟ್ ಮಾಡುವಾಗ ನೀವು ಸೋತಾಗ ನಿಮ್ಗೆ ಇರಿಟೇಷನ್ ಆಗ್ಲಿಲ್ವಾ ಅಂತ ಕೇಳ. ಹೌದು, ಗಿಲ್ಲಿನ ಎಲ್ಲರೂ ಕೂಡ ಗಿಲ್ಲಿ ಎಲ್ರಿಗೂ ಬ್ಲೇಮ್ ಮಾಡ್ತಾನೆ, ಎಲ್ರಿಗೂ ಟಕ್ಕರ್ ಕೊಡ್ತಾನೆ. ನೀನು ಸೋತ್ ಕುತ್ಕೊಂಡಾಗ ನಿನಗೆ ಎಲ್ಲರೂ ಕೂಡ ಟೀಕೆ ಮಾಡ್ತಿದೆ, ನಿನಗೆ ಇರಿಟೇಷನ್ ಆಗ್ಲಿಲ್ವಾ ಅಂತ ಅನ್ನೋದೊಂದಷ್ಟು ಕೇಳಿದ್ರು. ಅದಕ್ಕೆ ಗಿಲ್ಲಿ ಯಾವುದೋ ಒಂದಿತ್ತು ನಗುಮುಖದಲ್ಲಿ ಚೆನ್ನಾಗಿ ಉತ್ತರ ಕೊಟ್ಟ. ಆಮೇಲೆ ನೆಕ್ಸ್ಟು ಅಶ್ವಿನಿ ಅವ್ರದ್ದು ಬಂತು. ಅಶ್ವಿನಿ ಅವರು ಮೊದಲು ಒಂದು ರೀತಿ ರಗಡಾಗಿ ಸಖತ್ತಾಗಿ ಎಲ್ಲರಿಗೂ ಟಕ್ಕರ್ ಕೊಡ್ತಿದ್ರು. ಬಿಗ್ ಬಾಸ್ ನೋಡು ಎಲ್ಲರೂ ಕೂಡ ಸ್ವಾಗತ. ಇವತ್ತಿನ ಕಿಚ್ಚನ ಪಂಚಾಯಿತಿ ಎಷ್ಟು ಸಖತ್ತಾಗಿತ್ತು ಅಂತಂದ್ರೆ, ಈ ಆಂಕರಿಂಗ್ ಮಾಡೋದಿದೆಯಲ್ಲ ಅದೆಷ್ಟು ಕಷ್ಟ ಅಂತಂದ್ರೆ ಅಷ್ಟು ಸಿಕ್ಕಾಬಟ್ಟೆ ಕಷ್ಟ. ಅದರಲ್ಲೂ ಬಿಗ್ ಬಾಸ್ ಆಂಕರಿಂಗ್ ಮಾಡೋದಂತೂ ಅದಕ್ಕೊಂದು ನಿಜವಾದ ಗುಂಡಿಗೆ ತಾಕತ್ತು, ಒಂದು ಸರಿಯಾದ ಒಂದು ಟ್ಯಾಲೆಂಟು, ಒಂದು ಜ್ಞಾಪಕ ಶಕ್ತಿ ಇರಬೇಕು ನಿಜವಾಗ್ಲೂ ಕೂಡ. ಯಾಕೆಂತಂದ್ರೆ ಬಿಗ್ ಬಾಸ್ ಅಂತಂದ್ರೆ ಒಂದು ವ್ಯಕ್ತಿಗತ ಆಟ. ಅಲ್ಲಿ ವಿಚಿತ್ರವಾದಂಥ ವ್ಯಕ್ತಿಗಳು ವಿಚಿತ್ರವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ, ಬೇರೆ ಬೇರೆ ತರ ಬೇರೆ ಬೇರೆ ದಿನ ವಿಚಿತ್ರವಾಗಿ ಆಡ್ತಾರೆ. ಅದನ್ನೆಲ್ಲವನ್ನು ಕೂಡ ಸಂಗ್ರಹಿಸಿ ಅವ್ರಿಗೆ ಬುದ್ಧಿ ತಿಳುವಳಿಕೆ ಹೇಳೋದಿದೆಯಲ್ಲ, ಬೆಸ್ಟ್ ಆಂಕರಿಂಗ್ ನಿಜವಲ್ಲ. ಅದಕ್ಕೆ ಇರಬೇಕು. ಇಡೀ ಇಂಡಿಯಾದಲ್ಲೇ ಕನ್ನಡ ಬಿಗ್ ಬಾಸ್ಗೆ ಇಷ್ಟೊಂದು ಸ್ಕೋಪ್ ಬಂದಿರೋದಕ್ಕೆ ಕಾರಣ ಸುದೀಪ್. ಬಿಗ್ ಬಾಸ್ ಅಂದ್ರೆ ನಮ್ಗೆ ಯಾರೋ ಗೊತ್ತಿಲ್ಲ, ನಾವೆಲ್ಲರೂ ಅನ್ಕೊಂಡು ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂತ ಅನ್ಕೊಂಡ್ವಿ. ಯಾಕೆ ಅಂದ್ರೆ ಅವ್ರು ಮಾತಾಡೋ ಮಾತು, ಅವ್ರು ಹೇಳೋ ಒಂದು ಪಂಚಿಂಗ್ ಡೈಲಾಗ್ಗಳು, ಅವ್ರು ತಗೊಂಡು ಪಾಯಿಂಟ್ ಟು ಪಾಯಿಂಟ್ ಕೊಡುವಂಥ ಗ್ಯಾಪು ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ ಅದು ಇವತ್ತಿನ ಎಪಿಸೋಡ್ಗೆ. ಇವತ್ತು ಶನಿವಾರದ ಕಿಚ್ಚನ ಪಂಚಾಯಿತಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ನೋಡೋರು ಎಲ್ಲರೂ ಕೂಡ ಕಿಚ್ಚನ ಪಂಚಾಯಿತಿಗೆ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಈ ಒಂದು ವಾರದಿಂದ ಏನಾಗಿರುತ್ತೆ ಅದನ್ನ ಜನಗಳು ಜಸ್ಟು ಮಾತಾಡ್ಕೋಬಹುದು, ಒಂದಷ್ಟು ಕಮೆಂಟ್ ಮಾಡ್ಬೋದು, ಏನಾರು ಮಾಡ್ಬೋದು. ಆದ್ರೆ ಇದಕ್ಕೆ ನಿಜವಾದ ಜನಗಳ ಒಂದು ಅಭಿಪ್ರಾಯ, ಜನಗಳ ಒಂದು ಏನು ನಿರೀಕ್ಷೆ ಇರುತ್ತೋ ಅದನ್ನ ಕಿಚ್ಚನ ಪಂಚಾಯಿತಿಲಿ ಕಿಚ್ಚ ಮಾಡ್ತಾರೋ ಇಲ್ವೋ ಅನ್ನೋದಕ್ಕೆ ಜನ ಕಾಯ್ತಾರೆ. ಅದೇ ರೀತಿ ಆಗೋಯ್ತಾರೆ. ಜನಕ್ಕಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಜೊತೆಗೆ ಕಿಚ್ಚನ ಒಂದು ಆಕ್ಟಿವಿಟಿ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಜನ ತುಂಬಾ ನೋಡ್ತಾರೆ. ಇವತ್ತು ಏನಿತ್ತು ಅಂತಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ಟಾರ್ಟಿಂಗು ಒಂದಷ್ಟು ಜಗಳಾದಿತ್ತು ಇಂಟ್ರೊಡಕ್ಷನ್ಲಿ. ಆನಂತರ ಕಿಚ್ಚ ಮನೆಗೆ ಬಂದ ತಕ್ಷಣನೇ ಅವರು ಪ್ರತಿ ಸಾರಿ ಪ್ರತಿಯೊಬ್ಬರು ಕೂಡ ಏನೇನು ಸರಿ ತಪ್ಪುಗಳನ್ನ ಹೇಳ್ತಿದ್ರು. ಆದ್ರೆ ಈ ಸಾರಿ ಒಂದು ವಿಶೇಷವಾಗಿ ಮಾಡಿದ್ರು. ಜನಗಳು ಕಳಿಸಿರೋ ಪ್ರತಿಯೊಬ್ಬರ ಮೇಲಿನ ಒಂದೊಂದು ಲೆಟರ್ ಇದೆ. ಆ ಲೆಟರ್ನ ಓದಿ ಹೇಳೋದ್ರ ಮುಖಾಂತರ ಅಂತ ಮಾಡಿ ಅದಕ್ಕೆ ಧ್ರುವಂತನ್ನ ಆಯ್ಕೆ ಮಾಡ್ಕೊಂಡ್ರು. ಧ್ರುವಂತನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಲ್ಲಿರೋ ಎಲ್ಲರನ್ನು ಬಿಟ್ಟು ಅನ್ನೋದಕ್ಕೆ ಕೊನೆಗೆ ಹೇಳ್ತಾರೆ. ಅದು ಕೊನೆಗೆ ಮಾತಾಡೋಣ. ನಿಜವಾಗ್ಲೂ ಕೂಡ ಧ್ರುವಂತನ್ನ ಆಯ್ಕೆ ಮಾಡ್ಕೊಂಡಿದ್ದು ನನಗೂ ಕೂಡ ತುಂಬಾ ಸರಿ ಅನ್ನಿಸ್ತು. ಯಾಕೆ ಅಂತಂದ್ರೆ ಅದು ಕೊನೆಯಲ್ಲಿ ನೋಡೋಣ. ಈಗೇನಂತಂದ್ರೆ ಪ್ರತಿ ಒಬ್ಬೊಬ್ರು ಕೂಡ ನೋಡ್ತಿರುವಂತ ವೀಕ್ಷಕರು ಒಂದೊಂದು ಪತ್ರವನ್ನ ಕಳಿಸಿದ್ದಾರೆ. ಅದ್ರಲ್ಲಿ ಯಾರ್ಯಾರಿಗೆ ಏನೇನು ಕೇಳಿದ್ದಾರೆ ಕ್ವಶನ್ ಅಂತ ಕಳಿಸಿದ್ದಾರೆ. ಬಟ್ ಅದರಲ್ಲಿ ನನಗನ್ನಿಸ್ತು ಮೊದಲಿಗೆ ಕಳಿಸಿದ್ದು ಯಾರಿಗೆ ಅಂತಂದ್ರೆ ಸೂರಜ್ಗೆ ಮೊದಲಿಗೆ ತಕೊಂಡ್ರು. ಬೇಕಿತ್ತು ನಿಜವಾಗ್ಲೂ ಕೂಡ. ಸೂರಜ್ ಮತ್ತೆ ಈ ರಾಸಿಕಾದು ನಿಜವಾಗ್ಲೂ ಇವ್ರು ಬಿಗ್ ಬಾಸ್ ಅಲ್ಲಿ ಆಟ ಆಡಕ್ ಹೋಗಿದ್ದಾರೋ ಅಥವಾ ಇವ್ರ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ಇವ್ರ ರೀತಿ ರೊಮ್ಯಾನ್ಸು, ಈ ರೀತಿ ಒಂದ್ ರೀತಿ ನೋಡೋರಿಗೆ ಬೇಸರ ಆಗ್ತಿದೆ. ಆ ರೀತಿ ಇವರ ಪ್ರೀತಿ, ಇವರ ಒಂದ್ ರೀತಿ ಏನೋ ಒಂದ್ ರೀತಿ ಲವರ್ಸ್ ತರ ಮಾತಾಡೋದು, ಒಂದೇ ರೀತಿ ಎಲ್ಲಾ ಕಡೆ ಇರೋದು, ಸರಿಯಾಗಿ ಗೇಮ್ಗೆ ಕಾನ್ಸಂಟ್ರೇಷನ್ ಮಾಡದೇ ಇರುವಂತದ್ದು, ಇವರಿಬ್ರು ಸೇರ್ಕೊಂಡು ಏನೋ ಮಾಡ್ತಿರೋದು, ಇದು ಜನಗಳಿಗೆ ತುಂಬಾ ಬೇಸರ ಆಗ್ತಿತ್ತು. ಕೆಲವರು ಮಾತಾಡ್ತಿದ್ರು. ಆದ್ರೆ ಇದಕ್ಕೆ ಒಂದು ಬಂದಂತ ಒಂದು ಲೆಟರ್ ಏನಂತಂದ್ರೆ ರಾಸಿಕಾ ಮತ್ತೆ ಸೂರಜ್ ಬಗ್ಗೆ ಏನಾಗಿದೆ ಅಂತಂದ್ರೆ, ಸೂರಜ್ ಒಂದು ರಾಶಿಕಾನ ಒಂದು ಫ್ರೆಂಡ್ಶಿಪ್ ಅಲ್ಲಿ
ತೇಲೋಗಿ ಬಿಗ್ ಬಾಸ್ ಆಟವನ್ನ ಗೆಲ್ಲೋದ್ ಕಡೆ ಗಮನ ಕಡಿಮೆ ಆಗ್ತಾ ಇದೆಯಾ ಅಂತ ಜನ ಯಾರೋ ಕೇಳಿದ್ದು ಒಂದು ಪ್ರಶ್ನೆ ಅಂತ ಕೇಳಿದ್ರು. ಅದಕ್ಕೆ ಅಲ್ಲಿ ಪ್ರತಿ ಉತ್ತರ ಎಲ್ಲ ಬಂತು. ಆದ್ರೆ ಸುದೀಪ್ ಅವರು ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೇನ್ ಹೇಳ್ತೀರಾ, ನೀವ್ ಯಾರು ರಿಯಾಕ್ಟ್ ಮಾಡಿದ್ರೆ ಯಾರೊಬ್ರು ಮಾತಾಡೋದಿಲ್ಲ. ಅದಕ್ಕೆ ಸುದೀಪ್ ಅವರು ಹೇಳಿದ್ರು, ನಾನ್ ಕೇಳಿದಾಗ ಯಾರು ಮಾತಾಡೋದಿಲ್ಲ, ನಾನ್ ಕೇಳದೆ ಇದ್ದಾಗ ಮನೇಲಿದ್ದಾಗ ಎಲ್ಲರ ಬಗ್ಗೆನೂ ಮಾತಾಡ್ತೀರಿ, ಇದು ನಿಜವಾದ ಒಂದು ದುರಂತ ಬಿಗ್ ಬಾಸ್ ಅಂತ ಹೇಳಿದ್ರು. ಖಂಡಿತ, ಯಾಕಂದ್ರೆ ಅಲ್ಲಿದ್ದವ್ರೆಲ್ಲರೂ ಕೂಡ ಅವರಿಬ್ರು ಲವ್ ಸರ್ ಇಲ್ಲ, ಅವರಿಬ್ರು ಯಾವಾಗ ಹಂಗಿರ್ತಾರೆ ಹಿಂಗಿರ್ತಾರೆ ಎಲ್ಲ ಮಾತಾಡ್ತಾರೆ. ಆದ್ರೆ ಸುದೀಪ್ ಬಂದ್ ಕೇಳಿದಾಗ ಮಾತಾಡಕ್ಕಾಗಲ್ಲ. ಇವರು ಅವ್ರ ಬಗ್ಗೆ ಮಾತಾಡೋ, ಅವ್ರು ಇವ್ರ ಬಗ್ಗೆ ಮಾತಾಡ್ತಾರೆ. ನಾಳೆ ಮತ್ತೆ ಸುದೀಪ್ ಹೋದ್ಮೇಲೆ ಇವ್ರಿಗೆ ದ್ವೇಷ ವೈಷಮ್ಯ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅಂತಂದ್ರೆ ಕೆಲವ್ರು ಹೇಳ್ತಿದ್ರು ಇದೊಂದು ಪ್ಲಾನಿಂಗ್ ಕಾರ್ಯಕ್ರಮ ಅಂತ. ಅಲ್ಲಿ ಕೆಲವೊಂದು ಕರೆಕ್ಟ್ ಆಗಿ ನೋಡ್ತಿರೋರ್ಗೆ ಅರ್ಥ ಆಗುತ್ತೆ. ಕೆಲವ್ರು ನೋಡೋರ್ನ ಕೆಲವರು ಇವರೇನೋ ಮೆಂಟ್ಲ್ಗಳಿರ್ಬೇಕು, ಅದು ಯಾವ ಬಿಗ್ ಬಾಸ್ ಕಾರ್ಯಕ್ರಮ, ಅದೇನು ತಲೆಕೆಟ್ಟೋದ್ ಕಾರ್ಯಕ್ರಮ, ಏನಾರ ಮಾತಾಡೋರು ಕೇಳಿದೀವಿ. ಹಂಗಾಗಿ ನಾನು ಕೂಡ 11 ಸೀಸನ್ ನೋಡಿಲ್ಲ, 12ನೇ ಸೀಸನ್ ನಾನು ನೋಡ್ತಾ ಇರೋದು. ಅದನ್ನ ನಾನು ಅಷ್ಟೇನು ಯಾರಿಗೂ ಕೂಡ ಆತರ ಬೈಯೋದು ಆತರ ಇಲ್ಲ. ಅದೊಂದು ಗೇಮ್ ಅಷ್ಟೇ. ನೋಡೋರ್ ಇಚ್ಛೆ, ಬೇರೆಯವ್ರ ಇಚ್ಛೆನ ನಾವು ಬ್ಲೇಮ್ ಮಾಡೋದಕ್ಕೆ ನಾವ್ಯಾರ್ರಿ. ಆದ್ರೆ ನನಗೆ ಈ ಸರಿಯಿಂದ ನೋಡ್ತಾ ಇದ್ದೀನಿ, ಅದ್ರ ಬಗ್ಗೆ ಅದು ಅರಿವಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಕೂಡ ಅದು ವ್ಯಕ್ತಿಗತದ ಆಟನೇ. ಆದ್ರೆ ಹಂಗಂದ್ಬಿಟ್ಟು ಯಾರೋ ಬ್ಲೇಮ್ ಮಾಡ್ಬಿಡ್ತಾರೆ, ಏನೋ ಪ್ಲಾನ್ ಮಾಡ್ತಾರೆ ಅಂದ್ರೆ ಸುದೀಪ್ ಅವ್ರು ಹೇಳಿದ್ರು, ನಮ್ಗೆ ಹಂಗೆಲ್ಲ ಮಾಡೋದಾಗಿದೆ, ನಮ್ಗೆ ಯಾಕೆ ಇದನ್ನೆಲ್ಲ ನಡೆಸ್ಬೇಕಾಗಿತ್ತು, ಇದೊಂದು ವ್ಯಕ್ತಿಗತ ಆಟ ಅಂತ ಹೇಳಿದ್ರೆ ಅದು ಓಕೆ. ಅದರಲ್ಲಿ ವಿಚಾರ ಬಂದು ಏನಾಗುತ್ತೆ ಅಂತಂದ್ರೆ, ಸೂರಜ್ ಮತ್ತೆ ರಾಶಿಕಾ ಅವ್ರದ್ದು ಒಂದ್ ರೀತಿ ತುಂಬಾ ಒಂದ್ ರೀತಿ ಲವ್ ಸ್ಟೋರಿ ತರ ಹೋಗ್ತಾ ಇರುತ್ತೆ. ಇದನ್ನ ಅಲ್ಲಿ ಪ್ರಶ್ನೆ ಮಾಡಿ ಯಾರೋ ಪತ್ರ ಬರೆದಿದ್ದು ಕೇಳಿದಕ್ಕೆ ಅವ್ರು ಹೇಳ್ತಾರೆ, ಸೂರಜು ನೀವು ಮಾಡ್ತಾ ಇರೋದು ನಿಮಗೆ ಸರಿಯಾ ಅಂದ್ರೆ ಡೈರೆಕ್ಟ್ ಆಗಿ ಜನಗಳ ಒಂದು ಅಭಿಪ್ರಾಯವನ್ನೇ ಒಂದು ಲೆಟರ್ ಮುಖಾಂತರ ಕೇಳ್ದಂಗಿತ್ತು. ಏನಂತಂದ್ರೆ, ನೀವು ಬಿಗ್ ಬಾಸ್ ಅನ್ನ ಗೆಲ್ಲೋ ಬರವನ್ನ ಬಿಟ್ಟು ನಿಮ್ಮಿಬ್ರು ಫ್ರೆಂಡ್ಶಿಪ್ ಅಲ್ಲೇ ಜಾಸ್ತಿ ಹೋಗ್ತಾ ಇದ್ದೀರಿ, ಅದು ಸರಿನಾ ಇಲ್ವಾ ಅಂತಂದಾಗ ಮತ್ತೆ ಅದಕ್ಕೆ ಸ್ಪಂದನ ಹೇಳಿದ್ರು, ಏನಂತ ಹೇಳ್ತೀರಾ ಅಂತ ಕೇಳಿದಕ್ಕೆ, ಇಲ್ಲ ಇದು ಉಲ್ಟಾ ಆಗಿದೆ ಪ್ರಶ್ನೆ. ಇದು ಯಾರು ರಾಶಿಕಾ ಇದಕ್ಕೆ ರಾಶಿಕಾ ಉಲ್ಟಾ ಆಗಿದೆ. ರಾಶಿಕಾ ಗೆಲ್ಲೋ ಬದಲು ಸೂರಜ್ ಕಡೆ ಗಮನ ಆಗ್ತಿದೆ, ಇದು ಸೂರಜ್ ಕಡೆಯಿಂದ ರಾಶಿಕಾಗೆ ತೊಂದರೆ ಆಗ್ತಿದೆ ಅಂತ ಅವ್ರು ಹೇಳಿದ್ರು. ನಿಜವಾಗ್ಲೂ ಕೂಡ ಅದು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಒಂದು ಲವ್ ಅಥವಾ ಒಂದು ಫ್ರೆಂಡ್ಶಿಪ್ ಅತಿಯಾಗಿ ಜಾಸ್ತಿ ಬೆರೀತೆ ಅಂದ್ರೆ ಇಬ್ಬರಿಂದನೂ ತಪ್ಪಾಗುತ್ತೆ. ಇದು ಇದ್ರ ಸಮಸ್ಯೆ. ಹಂಗಾಗಿ ಅವ್ರದ್ದೊಂದು ಪ್ರಶ್ನೆ ಎಲ್ಲ ಕೇಳಿದಾಗ ಅವ್ರಿಬ್ರಿಗೂ ತುಂಬಾ ಡಿಸ್ಟರ್ಬ್ ಆಗುತ್ತು. ಸುದೀಪ್ ಅವರು ಒಂದ್ ರೀತಿ ಇಂಡೈರೆಕ್ಟ್ ಆಗಿ, ನೀವಿಲ್ಲಿ ಆಟ ಆಡಕ್ ಬಂದಿದ್ದೀರೋ, ನೀವು ಒಂದ್ ರೀತಿ ರೊಮ್ಯಾನ್ಸ್ ಮಾಡೋಕೋ ಅಥವಾ ಒಂದು ಲವ್ ತರ ಜೋಡಿಗಳ ತರ ಇದ್ದೀರೋ, ನಿಮ್ ತರ ಎಷ್ಟೋ ಜನ ಬಂದು ಅರ್ಧಕ್ಕೆ ಹೊಟ್ಟೋಗಿದ್ದಾರೆ, ಆ ತರ ನೀವ್ ಆಗ್ಬೇಡಿ, ಗೆಲ್ಲೋದ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳಿದಾಗ ನಿಜವಲ್ಲ ಅವ್ರ ಇಬ್ರು ಮುಖದಲ್ಲೂ ಕೂಡ ಗಾಬರಿ ಬಂತು. ಸುದೀಪ್ ಅವ್ರ ಹಂಗೆ ಹೇಳ್ತಾರೆ ಅಂದಾಗ ಎಂತವ್ರಿಗೆ ಆದ್ರೂ ಗಾಬರಿ ಹಾಗೆ ಆಗುತ್ತೆ. ಯಾಕಂದ್ರೆ ಆಮೇಲೆ ಜೊತೆಗೆ ಇನ್ನೂ ಒಂದು ಮುಂದುವರೆದ ಮಾತು ಹೇಳಿದ್ರು, ನೀವ್ ಹಿಂಗೆ ಹೋಯ್ತು ಅಂತಂದ್ರೆ ಇಬ್ರಲ್ಲಿ ಯಾರೋ ಒಬ್ಬರನ್ನ ಕಳ್ಕತ್ತೀರಿ, ಅಂದ್ರೆ ಇಲ್ಲಿಂದ ಹೋಗೋದ್ ಗ್ಯಾರಂಟಿ ನೀವು, ಅಂದ್ರೆ ಬಿಗ್ ಬಾಸ್ ಅವ್ರು ಕಳಿಸ್ತಾರೆ ಅಂತಲ್ಲ, ಅದೇನೋ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇವ್ರನ್ನ ಕೇಳಿದಕ್ಕೆ ಯಾರಿಗೆ ಧ್ರುವಂತ್ ಅವ್ರನ್ನ ನೆಕ್ಸ್ಟ್ ಸ್ಪಂದನದು ಅದೇನೋ ಐರನ್ ಲೆಗ್ಗು, ಗೋಲ್ಡನ್ ಲೆಗ್ಗು, ಲಕ್ಕು ಆತರ ನೀವು ಇದರಿಂದ ಬಂದಿದ್ದೀರಿ ಅಂತ ಒಂದು ಲೆಟರ್ ಬರೆದಿತ್ತು. ಅದರಲ್ಲಿತ್ತು, ನಿಮ್ಗೆ ಅದೇ ಜಾಸ್ತಿ ವರ್ಕೌಟ್ ಆಗ್ತಾ ಇದೆಯಾ, ನಿಮ್ ಕೈ ಒಂದ್ ರೀತಿ ಐರನ್ ಲೆಗ್ಗೋ, ಗೋಲ್ಡನ್ ಲೆಗ್ಗೋ, ಅಥವಾ ನೀವು ಲಕ್ಕಲ್ಲಿ ಒಂದ್ ರೀತಿ ಈ ಸರಿ ಬಿಗ್ ಬಾಸ್ ಜಂಟಿ ಒಂದು ಕ್ಯಾಪ್ಟನ್ ಆಗಿದಾರಲ್ಲ, ಅದರಲ್ಲಿ ಗೆದ್ದವರೇ ಯಾರು, ಆದ್ರೆ ಈಗ ಅದರಲ್ಲಿ ಜಂಟಿಯಾಗಿ ಬಿಗ್ ಬಾಸ್ ಅಲ್ಲಿ ಕ್ಯಾಪ್ಟನ್ ಆಗಿರೋರು ಯಾರು, ಅಭಿ ಮತ್ತೆ ಸ್ಪಂದನ. ಅದಕ್ಕೆ ಕಾರಣ ನಿಮ್ ಲಕ್ಕೋ ಅಥವಾ ನಿಮ್ಮ ಒಂದು ಐರನ್ ಲೆಗ್ಗೋ ಅಂತ ಕೇಳಿದಾಗ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಬಿಗ್ ಬಾಸ್ ಕೊಡ್ಬೇಕಾಗಿತ್ತು ಇವರು. ಆಗ ಅದನ್ನ ಹೇಳಿದ್ರು ಅವ್ರು, ಇಲ್ಲ ಸರ್ ನಾನು ಆಟ ಆಡ್ತೀನಿ ಮತ್ತೆ ಏನೋ ಮಾಡ್ತೀನಿ, ಹಾಗೆ ಹೀಗೆ ನನ್ನ ಆಟ ನಾನು ಆಡ್ತಾ ಇದ್ದೀನಿ, ಹಾಗೆ ಅವ್ರೇನು ಹೇಳಿದ್ರು, ಸುದೀಪ್ ಸರ್ ಏನು ಹೇಳಿದ್ರು ಕೂಡ ಅದಕ್ಕೆ ಒಂದ್ ರೀತಿ ಪ್ರತ್ಯುತ್ತರವಾಗಿ ಏನೋ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ರಕ್ಷಿತಾ, ಟೈಮ್ ತಕ್ಕ ಹಾಗೆ ಚೇಂಜ್ ಆಗೋದು ಬಿಗ್ ಬಾಸ್ ನಲ್ಲಿ ಸೇವ್ ಆಗೋದಿಕ್ಕೆ ಇದೊಂದು ಟ್ರಿಕ್ಸ್ ಅಂತ ಕೇಳಿದಿಕ್ಕೆ ಆ ಹುಡ್ಗಿ ಅವಾಗಿಂದ ನೋಡ್ತಾ ಇದ್ದೀವಿ. ಸುದೀಪ್ ಸರ್ಗೆ ಎಲ್ಲರೂ ಮಾತಾಡುವಾಗ ಭಯ ಪಡ್ತಾರೆ, ಏನಾದ್ರು ಹೇಳ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಹೌದು ಸರ್, ನಾನು ಗೆಲ್ಲೋದಕ್ಕೋಸ್ಕರ ನಾನು ಚೇಂಜ್ ಆಗ್ತೀನಿ. ಯಾಕೆಂದ್ರೆ ಇಲ್ಲಿ ಒಂದೊಂದ್ ದಿನ ಒಂದೊಂದ್ ತರ ಗೇಮ್ ಅಲ್ಲಿ ಒಂದೊಂದ್ ತರ ಜನ ಒಂದೊಂದ್ ಜಾಗದಲ್ಲಿ ಒಂದ್ ಜಾಗ ಕೂತ್ಕೋತಾರೆ, ಆಗ ಒಂದೊಂದ್ ತರ ಆಗ್ತಾರೆ. ಆಗ ನಾನು ಗೆಲ್ಬೇಕು, ನಾನು ಸೇವ್ ಆಗ್ಬೇಕು ಅಂತಂದ್ರೆ ನಾನು ಚೇಂಜ್ ಆಗೇ ಆಗ್ತೀನಿ. ಹಿಂಗೆ ಸೀದೆ ಹೇಳ್ಬಿಟ್ರು. ಆಮೇಲೆ ಸುದೀಪ್ ಅವ್ರು ಇನ್ನೂ ಒಂದು ಹೇಳಿದ್ರು, ನೀನು ಸರಿ ಚೇಂಜ್ ಆಗ್ತೀಯ ಅಂತ ಹೇಳ್ತೀಯಲ್ಲ, ಇದೇ ಗಿಲ್ಲಿ ವಿಚಾರ ಬಂದಾಗ ನೀನು ಹಿಂಗ್ ಚೇಂಜ್ ಆಗ್ತೀಯ ಅಂತ ನೀನ್ ಹೇಳೋದಕ್ಕೆ, ನೀನ್ ಬ್ಲೇಮ್ ಮಾಡೋಕ್ಕೆ ನಿನ್ಗೆ ಎಷ್ಟು ಅಧಿಕಾರ ಇದೆ ಅಂತ ನಿಜವಾಗ್ಲೂ ಸಖತ್ತಾಗಿ ಹೇಳಿದ್ರು. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ವ್ಯಕ್ತಿಗತ ಆಟವನ್ನ ಮೀರಿ ಒಂದ್ ರೀತಿ ಸ್ವಾರ್ಥದ ಆಟ ಆಡ್ತಿದ್ದಾರೆ. ಈ ಗಿಲ್ಲಿ ಸುದೀಪ್ ಅವ್ರು ಹೇಳ್ದಂಗೆ ವಂಶದ ಕುಡಿ ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು. ಸರಿಯಾಗಿ ಒಂದು ಉತ್ತರವನ್ನ ಸುದೀಪ್ ಅವ್ರು ಕೊಟ್ರು. ಆಮೇಲೆ ಜೊತೆಗೆ ಇನ್ನೂ ಒಂದು ಹೇಳಿದ್ರು, ನಿದ್ದೆ ಮಾಡಕ್ಕೆ
ಮೇಕಪ್ ರೂಮಲ್ಲಿ ಹೋಗಿ ನೀವು ಮಾತಾಡೋದಕ್ಕೆ ರೆಸ್ಟ್ ಮಾಡೋಕ್ಕೆ ನಿಮಗೆ ಟೈಮ್ ಇದೆಯಾ ಅಂತ ಕೇಳೋದಕ್ಕೆ ಇವಳು ಬಾತ್ರೂಮಲ್ಲಿ ಹೋಗಿ ನಿದ್ದೆ ಮಾಡ್ತಿದ್ಲಂತೆ. ಅದಕ್ಕೆ ಅಲ್ಲಿ ನಿದ್ದೆ ಮಾಡೋ ಸಮಯನಾ ಅಂತಂದಕ್ಕೆ ಇಲ್ಲ ಸರ್ ಅಂತಂದರೆ, ಮತ್ತು ಜೊತೆಗೆ ಇನ್ನೊಂದು ಯಾವುದೋ ಅಂತ ಮೇಕಪ್ ರೂಮಲ್ಲಿ ನಿದ್ದೆ ಮಾಡುವಂಥದ್ದು ಮತ್ತು ಗುಸು ಗುಸು ಮಾತಾಡುವಂಥದ್ದು ಇದನ್ನೆಲ್ಲ ಮಾಡಬಾರ್ದು ಅಂತ ರಕ್ಷಿತಾ ಕೂಡ ವಾರ್ನ್ ಮಾಡಿದ್ರು. ಅದಾದಮೇಲೆ ನೀವು ಲಕ್ನಲ್ಲಿ ಸಿಪ್ ತಗೊಂಡಿದ್ದೀರಿ, ಅದೇ ಯಾರು ಸ್ಪಂದನ ಮತ್ತು ಇವರಿಬ್ಬರು ಬಂದಾಗ ಅಭಿ ಲೆಟ್ರ್ ಬಂದಿತ್ತು ಏನಂತಂದ್ರೆ ನೀವು ಲಕ್ಕಲ್ಲಿ ಸಿಪ್ ಆಗಿದ್ದೀರಾ ಅಂತ ಕೇಳಿದ್ದಕ್ಕೆ ಅವು ಅಭಿ ಒಪ್ಕೊಂಡ್ರು. ನನ್ನವು ಕೆಲವು ತಪ್ಪುಗಳಿದೆ ಸರ್, ಹೌದು ನಾನು ನಿಮ್ಮ ಮುಂದೆ ಸರಿ ಮಾಡ್ಕೋತೀನಿ ಅಂತ ಹೇಳಿ ಒಪ್ಕೊಂಡ್ರು. ಅವ್ರದ್ದೇನು ಜಾಸ್ತಿ ಬರಲಿಲ್ಲ. ನೆಕ್ಸ್ಟ್ ಇನ್ನು ಕಾವ್ಯದ ಬಂತು. ಕಾವ್ಯ ಲೆಟ್ರ್ ಬಂದಾಗ ಗಿಲ್ಲಿ ಫ್ರೆಂಡ್ಶಿಪ್ ನಿಮ್ಗೆ ಕಂಫರ್ಟಬಲ್ ಆಗಿದೆ ಇಲ್ವ ಅಂತ ಕೇಳಿದ್ರು. ಅದಕ್ಕೆ ಆಕೆ ಇಲ್ಲ ಸರ್ ನನ್ಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳಿದ್ರು. ಹೇಳಿದಾಗ ಅಲ್ಲ, ಅದಕ್ಕೆ ಜೊತೆಗೆ ಅಲ್ಲೇ ತಕ್ಷಣ ಕೇಳಿದ್ರು, ನೀನು ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಏನಾಗ್ತಿದೆ ಅಂತಂದ್ರೆ ಸೇಮ್ ಯಾರು ರಾಶಿಕಾ ಮತ್ತೆ ಸೂರಜ್ಗೆ ಏನು ಹೇಳಿದ್ರು ಅದೇ ರೀತಿ ನಿಮ್ಮಿಂದ ಗಿಲ್ಲಿ ಗೆಲ್ದೇ ಇರ್ಬೋದು ಅಥವಾ ಗಿಲ್ಲಿಯಿಂದ ನೀವು ಗೆಲ್ದೇ ಇರ್ಬೋದು. ಅದರ ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ಬೇಕು ಅಷ್ಟೇ ಇರಬೇಕು. ಹೊರಗಿನ ಜನ ಏನು ಮಾತಾಡ್ತಿದ್ದಾರೆ ಅಂತಂದರೆ ಗಿಲ್ಲಿ ಫ್ರೆಂಡ್ಶಿಪ್ ನಿಮಗೆ ಕಂಫರ್ಟಬಲ್ ಆಗಿದೆಯೋ ಇಲ್ವೋ ಅಂತ ಕೇಳಿದ್ದಕ್ಕೆ ಆಕೆ ಹೇಳಿದ್ರು ಇದೆ ಇಲ್ಲ ಸರ್ ಅಂತ ಹೇಳಿದ್ರು. ಅದಕ್ಕೆ ಗಿಲ್ಲಿ ಹೇಳಿದ್ರು ಕಂಫರ್ಟಬಲ್ ಇದೆ ಅಂತ ಹೇಳಿದ್ರು. ನಿಮ್ಮ ಒಂದು ತನವನ್ನು ನೀವು ಬಿಟ್ಬಿಡಬೇಡಿ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಕೂಡ ಹೆಣ್ಮಕ್ಳು ಒಂದೊಂದ್ಸರಿ ಸ್ವಾರ್ಥ ಅಂತ ಹೇಳ್ತಾರಲ್ಲ, ಹಂಗೆ ಅದು ಪ್ರೂವ್ ಆಗ್ತು. ಗಿಲ್ಲಿ ಯಾವ ಟೈಮಲ್ಲಾದರೂ ಕೂಡ ಕಾವ್ಯನ ಬಿಟ್ಕೊಟ್ಟಿಲ್ಲ. ಆದರೆ ಕಾವ್ಯ ಎಷ್ಟೋ ಬಾರಿ ಗಿಲ್ಲಿನ ಬಿಟ್ಕೊಟ್ಟಿದ್ದಾಳೆ. ಅದಕ್ಕೆ ಸರಿಯಾಗಿ ಕ್ಲಾಸ್ ತಗೊಂಡ್ರು ಸುದೀಪ್ ಸರ್. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಧ್ರುವಂತು. ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತಿರಲ್ಲ, ಯಾವಾಗಲೂ ಹಂಗೆ ಕೇಳ್ತಿರಲ್ಲ, ಹೋಗ್ತೀರಾ ಏನು ಅದಕ್ಕೆ ಒಂದು ಲೆಟ್ರಲ್ಲಿ ಕೇಳಿದ್ರು. ಅದಕ್ಕೆ ಧ್ರುವಂತ ಹೇಳಿದ್ರು, ಹೌದು ಸರ್ ನಾನು ಮನೆ ಬಿಟ್ಟು ಹೋಗ್ತೀನಿ, ನನಗೆ ಬೇಕಾಗಿಲ್ಲ, ನನಗೆ ಬೇಜಾರಾಗ್ತಿದೆ, ನಾನು ಹೊರಟೋಗ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಅಲ್ಲಿ ಒಂದು ರೀತಿ ಭಾವನಾತ್ಮಕ ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದು ಸುದೀಪ್ ಅವರು. ಒಂದು ಆಡಿಯೋ ಇದೆ ಕೇಳಿ. ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ಅಂತಂದರೆ, ನಿಮ್ಮನ್ನು ಕಳಿಸೋದಕ್ಕೆ, ಕರ್ಕೊಳ್ಳೋದಕ್ಕೆ, ಹೋಗೋದಕ್ಕೆ, ಬಿಡೋದಕ್ಕೆ ನನಗೇನು ಇಲ್ಲ, ಯಾರನ್ನಾರು ಒಳಗಡೆ ಕಳಿಸೋದಕ್ಕೆ ಹೊರಗಡೆ ಕಳಿಸೋದಕ್ಕೆ ನಂದೇನಿಲ್ಲ, ನಾನೊಬ್ಬ ಇಲ್ಲಿ ಕೆಲಸಕಾರ, ನಾನು ಮೇಕಪ್ ಹಾಕೊಂಡು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನನಗೆ ಯಾವುದೇ ರೀತಿ ಆ ಥರ ಯಾರಿಗೂ ನಾನು ಮಾಡಿಲ್ಲ, ಇನ್ನು ಮುಂದೆ ಯಾರನ್ನೂ ಮಾಡಲ್ಲ. ಹೊರಗಡೆ ಕಳ್ಸೋಕ್ಕೋ ಅಥವಾ ಒಳಗಡೆ ಕರ್ಕೊಳ್ಳೋಕ್ಕೋ ಇರೋದು ನಿಮ್ಮಿಷ್ಟ, ಬರೋದು ನಿಮ್ಮಿಷ್ಟ. ಒಳಗಡೆ ಹೋಗುವಾಗ ನನ್ನೇನು ಕೇಳ್ಕೊಂಡು ಹೋಗಿಲ್ಲ, ನೀವು ಬರ್ತೀವಿ ಅಂದರೆ ಬರ್ಬೋದು, ಬೇಡ ಅಂತಂದ್ರೆ ಇರ್ಬೋದು ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಸತ್ಯ. ಧ್ರುವಂತ ಎಲ್ಲೋದ್ರು ಕೂಡ ಕ್ಯಾಮ್ರಾಮನ್ ಮುಂದೆ ನಿಂತ್ಕೊಂಡು ನಾನು ಹೋಗ್ಬಿಡ್ತೀನಿ ಬಿಗ್ ಬಾಸ್ ಅಂತ ಹೇಳ್ತಿರು. ಸುದೀಪ್ ಅವರು ಕೂಡ ಇಷ್ಟೆಲ್ಲ ಹೇಳಿದ್ರು, ನಾನು ನೀವು ಬಂದಿದ್ದೀರಿ, ಹೋಗೋದು ಬಿಡೋದು ನಿಮಗೆ ಬಿಟ್ಟದ್ದು, ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ವಾದ ಮಾಡ್ತೀರ. ಅದಕ್ಕೊಂದು ಆಡಿಯೋ ಇದೆ ಕೇಳಿಸ್ಕೊರಿ ಅಂತ ಹೇಳಿದ್ರು. ಅಲ್ಲಿ ಆಡಿಯೋ ಏನು ಬಂತು ಅಂತಂದರೆ, ಧ್ರುವಂತ್ ನೀ ಚೆನ್ನಾಗಿ ಆಟ ಆಡ್ತಾ ಇದೆಯಾ, ನೀನು ಆಟವನ್ನು ನಾವು ತುಂಬ ನೋಡಿ ಇಷ್ಟಪಡ್ತಾ ಇದ್ದೀವಿ, ನಿನಗೋಸ್ಕರ ನೀನು ಸ್ಟ್ಯಾಂಡ್ ತಗೋತೀಯಾ, ಮತ್ತು ನೀನು ಒಂದು ರೀತಿ ತುಂಬ ಚೆನ್ನಾಗಿ ಆಡ್ತಾ ಇದೆಯಾ, ನಿಜವಾಗ್ಲೂ ನೀನು ಬಿಗ್ ಬಾಸ್ ಕಪ್ ಗೆದ್ದು ಬಂದೇ ಬರ್ತೀಯಾ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ, ಏನು ಯೋಚನೆ ಮಾಡಬೇಡ, ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಬಾ ಅಂತೇಳಿ ಅವ್ರ ತಂದೆದೊಂದು ಆಡಿಯೋನ ಪ್ಲೇ ಮಾಡ್ತಾರೆ. ಆಗ ಅಷ್ಟೆಲ್ಲ ಎಗರಾಡ್ತಿದ್ದ, ಅಷ್ಟೆಲ್ಲ ಜೋರು ಮಾತಾಡ್ತಿದ್ದಂಥ ಧ್ರುವಂತು ನಿಜವಾಗ್ಲೂ ಕೂಡ ಸೈಲೆಂಟ್ ಆಗ್ಬಿಟ್ಟ. ತಂದೆಗೆ ಮಕ್ಕಳ ಮೇಲೆ ತಂದೆಗೆ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಅದು ಕೇಳಿದಾಗ ಧ್ವನಿ ಕೇಳ್ತಿದ್ದಂಗೆ ಮಕ್ಕಳ ಧ್ವನಿ ತಂದೆ ತಾಯಿ ಕೇಳಿದಾಗ ಅವ್ರ ಮೇಲೆ ಒಂದು ಭಾವನೆ ಬರುತ್ತೆ, ಅಥವಾ ಮಕ್ಕಳಿಗೆ ತಂದೆ ತಾಯಿ ಒಂದು ನಿರೀಕ್ಷೆಯನ್ನು ಕೇಳಿದಾಗ ಅವ್ರಿಗೊಂದು ಭರವಸೆ ಬರುತ್ತೆ. ಆ ರೀತಿ ಆ ಆಡಿಯೋ ಕೇಳಿದ ತಕ್ಷಣ ಧ್ರುವಂತ್ ಸೈಲೆಂಟ್ ಆಗ್ಬಿಟ್ರು. ನೋಡು ಧ್ರುವಂತ್, ಇದು ನೀವು ಫಸ್ಟ್ ಟೈಮ್ ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನು ಒಟ್ಬಿಡ್ತೀನಿ ಅಂತ ಹೇಳಿದ್ರೆ, ಅವಾಗ್ಲೇ ನಿಮ್ಮ ತಂದೆ ನಮಗೆ ರೆಕಾರ್ಡಿಂಗ್ ಕಳಿಸ್ಕೊಟ್ಟಿದ್ರು. ನಾವು ಯಾವಾಗ ಯಾರಿಗೆ ಏನನ್ನು ಕೇಳಿಸ್ಬೇಕು ಅದನ್ನು ನಾವು ಕಳಿಸ್ತೀವಿ. ಇದನ್ನ ನಾವು ಇವಾಗ ನಿಮಗೆ ಕೇಳಿಸ್ತಾ ಇದ್ದೀವಿ. ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂದ ತಕ್ಷಣ ಧ್ರುವಂತ್ ಸೈಲೆಂಟ್ ಆಗಿ ಕೂತ್ಕೊಂಡ್ರು. ನೆಕ್ಸ್ಟ್ ಪತ್ರ ಬಂದು ಅವ್ರ ಪತ್ರ ಅವರೇ ತಗೊಂಡು ಓದಿದ್ರು. ನೆಕ್ಸ್ಟ್ ಪತ್ರ ಬಂದು ಮಾಳುದಕ್ಕೆ ಸಖತ್ತ ಪ್ರಶ್ನೆ ಕೇಳಿದ್ದಾರೆ ಜನ ಮಾತ್ರ. ಏನಂತಂದ್ರೆ, ನಾವು ಕೊಟ್ಟಿರೋ ಪ್ರೀತಿಗೆ ನೀವು ನ್ಯಾಯ ಒದಗಿಸ್ತಾ ಇದ್ದೀರಾ ಅಂತ. ಅಂದ್ರೆ ಒಬ್ಬ ನಾ ಡ್ರೈವರ ಅನ್ನೋ ಹಾಡು ಮುಖಾಂತರ ಪ್ರಸಿದ್ಧಿ, ಮತ್ತು ಹಲವಾರು ಹಾಡುಗಳಾಡಿರುವಂಥ ಗಾಯಕ, ನಾವು ಕೊಟ್ಟಿರೋ ಪ್ರೀತಿಗೆ ನೀವು ನಿಜವಾಗ್ಲೂ ನ್ಯಾಯ ಒದಗಿಸ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಮಾಳು ಒಪ್ಕೊಂಡ. ಏನಂತಂದ್ರೆ, ಹೌದು ನಾನು ನ್ಯಾಯ ಒದಗಿಸ್ತಾ ಇಲ್ಲ, ನನ್ನಿಂದನೂ ತಪ್ಪಾಗಿದೆ, ಇನ್ನು ಮುಂದೆ ನಾನು ಸರಿಯಾಗಿ ಆಟ ಆಡ್ತೀನಿ ಅಂತ ಹೇಳಿ ಒಪ್ಕೊಂಡು ಅಷ್ಟಕ್ಕೆ ಮುಗೀತು. ನೆಕ್ಸ್ಟ್ ರಘುವರ ಪತ್ರ ಬಂತು. ರಘುವರ ಪತ್ರದಲ್ಲಿ ನಿಮಗೆ ಗಿಲ್ಲಿ ಇರಿಟೇಟ್ ಆಗ್ತಾ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಅವರು, ಹೌದು ಸರ್, ನಾನು ತುಂಬ ಸರಿ ಅವ್ನು ಹೇಳೋದು ಒಪ್ಕೊಳ್ಳಲ್ಲ, ತುಂಬ ಇರಿಟೇಷನ್ ಮಾಡ್ತಾನೆ, ಹಾಗಾಗಿ ನಾನು ಜಾಸ್ತಿ ಇದು ಮಾಡಲ್ಲ. ಜೊತೆಗೆ ಈಗ ಸೂರಜ್ ಬಂದಿದ್ದಾರು, ರಜತ್ ಬಂದಮೇಲೆ ಅವ್ರ ಜೊತೆಲಿ ಇದ್ದಾನೆ, ಹಂಗೆ ಅಂತ ಹೇಳಿದ್ರು. ಆಗ ಗಿಲ್ಲಿ ಕೇಳಿದಾಗ ಗಿಲ್ಲಿ ಓಪನ್ ಆಗಿ ಹೇಳ್ದ, ಸರ್ ಅಣ್ಣ, ನನಗೆ
ಧ್ರುವ ಇವರು ರಘುವಣ್ಣ ಎಷ್ಟೇ ಬೇಜಾರು ಮಾಡ್ಕೊಳ್ಳಿ, ಏನೇ ಆದರೂ ಕೂಡ ರಘುವಣ್ಣ ಅಂದ್ರೆ ನನಗೆ ತುಂಬ ಇಷ್ಟ. ಅವಣ್ಣ ಏನೇ ಕೋಪ ಮಾಡ್ಕೊಂಡ್ರು ಕೂಡ ನನ್ನ ಮೇಲೆ ಏನೇ ಬ್ಲೇಮ್ ಮಾಡಿದ್ರು ಕೂಡ, ನನ್ನ ನೆಗೆಟಿವ್ ಮಾಡಿದ್ರು ಕೂಡ ನಾನು ಅವ್ರ ಮೇಲೆ ಜಾಸ್ತಿ ಪ್ರೀತಿ ಅಂತ ಅವ್ರದ್ದೊಂದು ಒಪ್ಕೊಂಡ್ರು, ಅಷ್ಟಕ್ಕೆ ಮುಗೀತು. ಇನ್ನು ನೆಕ್ಸ್ಟು ಚೈತ್ರ ಕುಂದಾಪುರ ಪತ್ರ ಬಂದ ತಕ್ಷಣ ಸುದೀಪ್ ಅವರ ಯಪ್ಪ ಬದುಕಿದೆ ಅಂತಂದ್ರು. ಅಂದ್ರೆ ಅವ್ರು ಹೋದ್ ಸಾರಿ ಆಟದಲ್ಲಿ ಅವ್ರ ಕೂಗಾಟ, ಅರ್ಚಾಟ, ಚೀರಾಟ ಅಷ್ಟು ಅಬ್ಬರವಾಗಿತ್ತು. ಅದನ್ನ ನೆನೆಸ್ಕೊಂಡು ಹಬ್ಬ ಅಂತಂದ್ರು, ಎಲ್ಲ ಮನೇಲಿದ್ದವರೆಲ್ಲ ನಗಿದ್ರು. ಉತ್ತಮ ಆಗಿದ್ದಕ್ಕೆ ಉತ್ತಮ ಅಂತ ಈಗ ಈ ಸರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಯಾರನ್ನ? ಚೈತ್ರ ಅವ್ರನ್ನ. ಉತ್ತಮ ಕಳಪೆ ಅಂತ ಕೊಡ್ತಾರಲ್ಲ, ಉತ್ತಮ ಅಂತ ಚೈತ್ರ ಅವ್ರನ್ನ ಮಾಡಿ ಕಳಪೆ ಅಂತೇಳಿ ಗಿಲ್ಲಿ ಮಾಡಿ ಜೈಲಲ್ಲಿ ಹಾಕಿದ್ರು. ಉತ್ತಮ ಆಗೋದಕ್ಕೆ ನೀವು ಏನು ತಿನ್ಕೊಂಡು ಬಂದಿರಿ ಅಂತ ಪ್ರಶ್ನೆ ಸಖತ್ತ ಕೇಳಿದ್ರು. ಅದಕ್ಕೆ ಆಕೆ ನಕ್ಳು. ಅದಕ್ಕೆ ನಾನು ಹಿಂದಿನ ಇದ್ರಲ್ಲಿ ನನಗೆ ಸರಿಯಾಗಿ ಆಟ ಆಡಿದ್ನೋ ಇಲ್ವೋ ಗೊತ್ತಿಲ್ಲ, ನನಗೆ ಗೊತ್ತಿರಲ್ಲ. ಆದರೆ ಈ ಸರಿ ಚೆನ್ನಾಗಿ ಆಡಬೇಕು ಅಂತ ಬಂದಿದ್ದೀನಿ, ನನಗೆ ಅವಕಾಶ ಸಿಕ್ಕಿರೋದು ತುಂಬ ಅದೃಷ್ಟ, ಥ್ಯಾಂಕ್ಸ್ ಟು ಬಿಗ್ ಬಾಸ್ ಏನೇನೋ ಹೇಳಿದ್ರು. ಅದಷ್ಟಕ್ಕೆ ಮುಗೀತು. ನೆಕ್ಸ್ಟ್ ಅವ್ರದ್ದಾದ್ಮೇಲೆ ಗಿಲ್ಲಿ ಬೇರೆಯವ್ರಿಗೆ ಇರಿಟೇಟ್ ಮಾಡುವಾಗ ನೀವು ಸೋತಾಗ ನಿಮ್ಗೆ ಇರಿಟೇಷನ್ ಆಗ್ಲಿಲ್ವಾ ಅಂತ ಹೌದು, ಗಿಲ್ಲಿನ ಎಲ್ಲರೂ ಕೂಡ ಗಿಲ್ಲಿ ಎಲ್ರಿಗೂ ಬ್ಲೇಮ್ ಮಾಡ್ತಾನೆ, ಎಲ್ರಿಗೂ ಟಕ್ಕರ್ ಕೊಡ್ತಾನೆ. ನೀನ್ ಸೋತ್ ಕುತ್ಕೊಂಡಾಗ ನಿನಗೆ ಎಲ್ರೂ ಕೂಡ ಟೀಕೆ ಮಾಡ್ತಿದ್ದೆ, ನೀನ್ ಇರಿಟೇಷನ್ ಆಗ್ಲಿಲ್ವಾ ಅಂತ ಅನ್ನೋದೊಂದಷ್ಟು ಕೇಳಿದ್ರು. ಅದಕ್ಕೆ ಗಿಲ್ಲಿ ಯಾವ್ದೋ ಒಂದಿತ್ತು ನಗು ಮುಖದಲ್ಲಿ ಚೆನ್ನಾಗಿ ಉತ್ತರ ಕೊಟ್ಟ. ಆಮೇಲೆ ನೆಕ್ಸ್ಟ್ ಅಶ್ವಿನಿ ಅವ್ರದ್ದು ಬಂತು. ಅಶ್ವಿನಿ ಅವರು ಮೊದಲು ಒಂದು ರೀತಿ ಸಖತ್ತಾಗಿ ಎಲ್ಲರಿಗೂ ಟಕ್ಕರ್ ಕೊಡ್ತಿದ್ರು, ಒಂದು ರೀತಿ ಫುಲ್ಲು ಇದು ಮಾಡ್ತಿದ್ರು. ಆದರೆ ಈಗ ಸೈಲೆಂಟ್ ಆಗಿದ್ದಾರೆ. ಈ ಸೈಲೆಂಟ್ ಆಗಿರೋ ನಿಜವಾದ ಮುಖವಾಡನ ಅಥವಾ ನಿಜವಾದ ಮುಖನ ಅಂತ ಕೇಳಿದ್ದಕ್ಕೆ ಆಕೆ ಹೇಳಿದ್ರು, ನಾನು ಮಾತಾಡೋದು, ಜೋರು ಮಾಡೋದು ಇದನ್ನೆಲ್ಲ ನೋಡಿ ಅದನ್ನ ಎಷ್ಟೋ ಜನ ಕಂಟೆಂಟ್ ಆಗಿ ತಗೊಂಡು ನಾನು ಮೂಲೆ ಗುಂಪಾಗ್ತಿದ್ದಿ. ಈಗ ನನಗೆ ಅರ್ಥ ಆಗಿದೆ. ಏನು ಅರ್ಥ ಆಗಿದೆ ಅಂತಂದರೆ, ನಾನು ಗೆಲ್ಲಬೇಕು, ನಾನು ಸೇಫ್ ಆಗಬೇಕು ಅಂತಂದರೆ ನಾನು ಹೇಗಿರ್ಬೇಕು ಅನ್ನೋದು ಗೊತ್ತಾಗಿದೆ. ನಾನು ಈಗ ಸೈಲೆಂಟ್ ಆಗಿರೋದೇ ನನ್ನ ನಿಜವಾದ ಮುಖ, ಇದೇ ನನ್ನ ನಿಜವಾದ ಮುಖ ಇರೋದು, ನಂದು ಯಾವುದೋ ಮುಖವಾಡ ಇಲ್ಲ ಅಂತ ಅವ್ರು ಒಪ್ಕೊಂಡ್ರು. ಅದಾದಮೇಲೆ ರಾಶಿಕಾ, ನಿಮ್ಮ ಸ್ನೇಹದಿಂದ ಸೂರಜ್ ಗೆಲ್ಲೋದು ಮರೀತಿದ್ದಾರೆ ಬಿಗ್ ಬಾಸ್ನ. ಸೇಮ್ ಸೂರಜ್ ಏನು ಕೇಳಿದ್ರು ಅದೇ ಬಂತು. ಫಸ್ಟ್ ಬಂದಿದ್ದು ಸೂರಜ್ಗೆ ಲೆಟರು, ಲಾಸ್ಟ್ ಬಂದಿದ್ದು ರಾಶಿಕಾಗೆ. ನಿಮ್ಮ ಸ್ನೇಹದಿಂದ ಸೂರಜ್ಜು ಬಿಗ್ ಬಾಸ್ ಗೆಲ್ಲೋದನ್ನೇ ಮರೀತಾ ಇದ್ದಾರಾ ಅಂತ ಕೇಳಿದ್ರು. ಅದಕ್ಕೆ ಈ ಸ್ಪಂದನ ಹೇಳಿದ್ರು, ಇಲ್ಲ ಸೂರಜ್ ಮರೀತಾ ಇಲ್ಲ, ಸೂರಜ್ ಸ್ನೇಹದಿಂದ ರಾಶಿಕಾ ಮರೀತಿದ್ದಾಳೆ ಅಂತ ವಾದ ಮಾಡೋರು. ಇಬ್ಬರು ಕೂಡ ಸರಿಯಾಗಿ ಟಕ್ಕರ್ ಕೊಟ್ಟರು. ನಿಮ್ಮ ಥರ ಎಷ್ಟೋ ಜನ ಇಲ್ಲಿ ಬಂದವರೆಲ್ಲರೂ ಕೂಡ ಈ ಥರ ಪ್ರೀತಿ ಸ್ನೇಹ ಅಂತ ಓವರ್ ಮಾಡಿಕೊಂಡು ಎಷ್ಟೋ ಜನ ಏನೇನೋ ಜೀವನ ಹೊಟ್ಟೋಗಿದ್ದಾರೆ ಇಲ್ಲಿಂದ. ಹಂಗಾಗಿ ಅಂತ ಅವ್ರಿಬ್ರದ್ದು ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ಇಬ್ಬರು ಕೂಡ ತುಂಬ ಸೈಲೆಂಟ್ ಆದರು. ಇಷ್ಟ ಆಗ್ತಿದ್ದಂಗೆನೆ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋ ವಿಚಾರ ಬಂತು. ಆದರೆ ಈ ಸರಿ ಯಾರನ್ನೂ ಕೂಡ ಅವ್ರೇನು ಹೇಳಿಲ್ಲ. ಯಾರ್ಯಾರು ನಾಮಿನೇಷನ್ ಲೀಸ್ಟಲ್ಲಿ ಇದ್ದಾರೆ ಅಂತ ಹೇಳಿದ್ರು ಹೆಸರುಗಳನ್ನ. ಅದರಲ್ಲಿ ಒಂದು ಗಂಭೀರವಾದಂಥ ವಿಚಾರ ಬಂತು. ನಿಜವಾಗ್ಲೂ ಕೂಡ ನಮ್ಗೆ ಗೊತ್ತಿಲ್ಲದೇ ಎಷ್ಟೋನ್ನ ತಮಾಷೆಯಾಗಿ ತಗೊಳ್ಳುವಂಥ ವಿಚಾರ ಯಾವತ್ತೋ ಭುಗಿಲೆದ್ದು ನಮ್ಮ ಜೀವನದಲ್ಲಿ ಎಂಥ ಸಂಚಲನವನ್ನು ಮೂಡಿಸ್ತವೆ ಅಂತ ಅನ್ನೋದಕ್ಕೆ ಒಂದು ವಿಚಾರ ಬಂತು. ಗಿಲ್ಲಿ ಯಾವಾಗಲೂ ಕೂಡ ಯಾರೇ ಗೆದ್ದರೂ ಕೂಡ ನಾನು ವೈಸ್ ಕ್ಯಾಪ್ಟನ್ ಅಂದ್ಕೊಂಡು ಹೋಗೋದು, ಅವ್ರ ಜೊತೆಲಿ ಇರೋದು, ಆ ಥರ ಮಾಡ್ತಿದ್ದ. ಜೊತೆ ಏನಂತಂದರೆ, ಕ್ಯಾಪ್ಟನ್ ಆದಂಥ ರೂಮ್ಗೆ ಸುದೀಪ್ ಅವರು ಹೇಳಿದ್ದು, ಕಳೆದ 11 ವರ್ಷದಿಂದ ಅದಕ್ಕೊಂದು ಗೌರವ ಇದೆ. ಆ ಗೌರವ ಈಗ ಹಾಳಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಗಿಲ್ಲಿ ಮತ್ತು ಸ್ಪಂದನ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂಥ ಒಂದು ಕ್ಯಾಪ್ಟನ್ ರೂಮ್ ಅಂತಂದರೆ ಅದು ತುಂಬ ದೊಡ್ಡದಾದಂಥ ರೆಸ್ಪೆಕ್ಟ್ ಆದಂಥ ಒಂದು ರೂಮು. ನಿಮ್ಮ ಮನೇಲಿ ಅದಕ್ಕಿಂತ ದೊಡ್ಡ ಚೇರ್ ಇರ್ಬೋದು, ಅದಕ್ಕಿಂತ ದೊಡ್ಡ ಸೋಫಾ ಬೆಡ್ ಇರ್ಬೋದು. ಆದರೆ ಇದೊಂದು ಸ್ಥಾನಮಾನವಾದಂಥ ಒಂದು ಜಾಗ ಇದು. ಇಂಥ ಜಾಗದಲ್ಲಿ ನೀವು ಬಳಕೆ ಮಾಡ್ಕೋತಿರೋದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲಿ ಗಿಲ್ಲಿಗಂತೂ ಸಿಕ್ಕಾಬಟ್ಟೆ ಟಾರ್ಚರ್ ಮಾಡಿ. ಯಾಕೆಂದರೆ ಗಿಲ್ಲಿ ಯಾರೇ ಗೆದ್ದರೂ ಕೂಡ ಅವ್ರ ಜೊತೆಲಾಗಿ ನಾನು ವೈಸ್ ಕ್ಯಾಪ್ಟನ್ ಅಂದ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲ್ಕೊಳ್ಳೋದು, ಅದರಲ್ಲೆಲ್ಲ ಒದ್ದಾಡೋದು. ರೂಮ್ ಒಳಗಡೆ ಯಾರು ಹೋಗದೇ ಇದ್ರು ಕೂಡ ರಘುವರು ಹೇಳ್ತಾರೆ, ಎಷ್ಟೋ ಸಾರಿ ಕಾವ್ಯ ಹೇಳ್ತಾರೆ ಹೋಗ್ಬಾರ್ದು ಅಂದರೂ ಕೂಡ ಇವನು ಒಳಗಡೆ ಹೋಗಿ ಕೂತ್ಕೊಂಡು ಮಲ್ಕೊಳ್ಳೋದು, ಇವೆಲ್ಲ ಮಾಡ್ತಿದ್ದ. ಹಂಗೆ ಮಾಡ್ತಿದ್ದಕ್ಕೆ ಫುಲ್ ಚಾರ್ಜ್ ಮಾಡಿದ್ರು. ಜೊತೆಗೆ ಒಂದು ವಾರ್ನ್ ಮಾಡಿದ್ರು. ಏನು ವಾರ್ನ್ ಮಾಡಿದ್ರು ಅಂತಂದರೆ, ಇಷ್ಟು ಸೀಸನ್ಲಿ ಮೊದಲೊಂದು ಸಲ ಆಗಿತ್ತು, ಆದರೆ ಇದು 2ನೇ ಸರಿ ಆಗ್ತಾ ಇರೋದ್ರಿಂದ ಅದಕ್ಕೊಂದು ವಾರ್ನ್ ಮಾಡ್ತಾ ಇದ್ವಿ. ಈಗ ಇರುವಂಥ ಅಭಿ ಕ್ಯಾಪ್ಟನ್ ಆಗಿರೋದ್ರಿಂದ ನೆಕ್ಸ್ಟ್ ವೀಕ್ ಯಾರು ಕ್ಯಾಪ್ಟನ್ ಆಗ್ತಾರೋ ಈ ಮನೆಯ ಕ್ಯಾಪ್ಟನ್ನು, ಆಗ ಅವ್ರು ಬರೋವರೆಗೂ ಕೂಡ ಯಾರು ಕೂಡ ಈಗ ಕ್ಯಾಪ್ಟನ್ ಆಗಿರುವಂಥ ಅಭಿ ಮನೆ ಒಳಗಡೆ, ಅದು ಬಿಗ್ ಬಾಸ್ ಒಂದು ಕ್ಯಾಪ್ಟನ್ ರೂಮ್ಗೆ ಸಪ್ರೇಟಾಗಿ ಕೊಟ್ಟಿರ್ತಲ್ಲ, ಆ ರೂಮ್ಗೆ ಬೀಗ ಹಾಕ್ಸ್ಬಿಟ್ಟಿದ್ದಾರೆ. ಯಾರು ಹೋಗ್ಬಾರ್ದು. ಸರಿಯಾದ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಗಿಲ್ಲಿನೇ. ಗಿಲ್ಲಿಯ ಅತಿಯಾದ ಒಂದು ಇದು
ಅವ್ರಿಗೂ ಕೂಡ ಪಶ್ಚಾತ್ತಾಪ ಬೀಳುತ್ತೆ, ಯಾರಿಗೆ ಅಭಿಗೂ ಕೂಡ. ಯಾಕೆಂದ್ರೆ ಅದಕ್ಕೊಂದು ಗೌರವ ಸ್ಥಾನಮಾನ ಇರುತ್ತೆ. ಅದು ಹಂಗಿರ್ಬೇಕಾಯ್ತು. ವೈಸ್ ಕ್ಯಾಪ್ಟನ್ ಅನ್ಕೊಂಡು ಜೊತೆಲಿ ಹೋಗಿ ಅಲ್ಲೆಲ್ಲ ಮಲ್ಕೋತಿದ್ದ. ಹಂಗಾಗಿ ಗಿಲ್ಲಿ ಮಾಡಿ ತಪ್ಪಿಂದ ಈಗ ಅಭಿಗೂ ಕೂಡ ಅಲ್ಲಿಗೆ ಹೋಗುವಂತ ಅವಕಾಶ ಇಲ್ಲ. ಜೊತೆಗೆ ನೆಕ್ಸ್ಟ್ ಒಬ್ರು ಕ್ಯಾಪ್ಟನ್ ಆಗೋವರೆಗೂ, ನೆಕ್ಸ್ಟ್ ಕ್ಯಾಪ್ಟನ್ ಆದಾಗ ಅಲ್ಲಿಗೆ ಹೋಗೋಕೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಏನಂತಂದ್ರೆ ಆಂಕರಿಂಗ್ ಮಾಡೋದು ಅಂತಂದ್ರೆ ಸುಮ್ಮನೆ ಸಾಮಾನ್ಯ ಅಲ್ಲ. ಅದರಲ್ಲೂ ಈ ಬಿಗ್ ಬಾಸ್ ಆಂಕರಿಂಗ್ ಮಾಡುವಂತ ಸುದೀಪ್ಗೆ ನಾವಿನ್ನೇನು ಹೇಳಕ್ಕಾಗಲ್ಲ. ಜೈ ಬಾಸ್. ಇವತ್ತಿನ ಶನಿವಾರದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ನಡೀತು. ನಾಳೆ ಏನು ನಡೆಯುತ್ತೆ, ಜೊತೆಗೆ ನಾಳೆ ಯಾರನ್ನ ಮನೆಗೆ ಕಳಿಸ್ಬೋದು, ನಾಳೆ ಏನೇನು ಕ್ಲಾಸ್ ತಗೋತಾರೆ, ನಿಜವಾಗ್ಲೂ ನೋಡಬೇಕು. ನೋಡೋ ಕ್ಯೂರಿಯಾಸಿಟಿ ನಮಗೂ ಇದೆ. ಏನೇನಾಗುತ್ತೆ ಅದನ್ನು ತಿಳಿಸ್ತೀವಿ. ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ನ್ಯೂಸ್ ಚಾನಲನ್ನು. ಇದೊಂದೇ ನಾವು ನಿಮ್ಗೆ ಕೇಳ್ಕೊಳ್ಳೋ ಒಂದು ಮನವಿ. ಥ್ಯಾಂಕ್ ಯು.